ಶಿಕ್ಷಕರ ನಿರ್ಲಕ್ಷ್ಯದಿಂದ ನಮ್ಮ ಮಗಳು ದಾರುಣವಾಗಿ ಮೃತಪಟ್ಟಿದೆ. ಅದಕ್ಕೆ ಮೂಲ ಕಾರಣ ಶಾಲಾ ಶಿಕ್ಷಕರ ಬೇಜವಾಬ್ದಾರಿತನ. ಸರ್, ನಮ್ಮ ಹೆಸರು ಹನುಮೇಶ್ ಅಂತ. ನಮ್ಮೂರು ಗಾಣದಾಳ. ನಮ್ಮ ಹುಡುಗ ಸಾಯಬೇಕಾದ ಕಾರಣ ಟೀಚರ್ ಸಿಬ್ಬಂದಿಗಳೇ ಕಾರಣ. ಇನ್ನೊಂದೇನಪ್ಪ ಅಂದರೆ ಊರಲ್ಲಿನೂ ತಾರತಮ್ಯ ಮಾಡ್ತಾರೆ, ಸ್ಟೂಡೆಂಟ್ ಮ್ಯಾಗೂ ತಾರತಮ್ಯ ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮ ಹುಡುಗ ಹೊರಗಡೆ ಬಂತಪ್ಪ ಅಂದರೆ ಆ ಹುಡುಗನ ನೋಡಲಾರ್ದಕ್ಕೆ ಆ ಹುಡುಗ ಜಾರಿ ಬಿದ್ದು ಸುಮಾರು 15-20 ನಿಮಿಷ ಬಿಟ್ಟರು ನೋಡಿಲ್ಲ ಅವರು. ಆದ ಕಾರಣ ಅವ್ರಿಗೆ ಸೂಕ್ತವಾದ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆಮೇಲೆ ಅವ್ರ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗಬೇಕು. ಅವ್ರ ಜಾಬಲ್ಲಿದ್ದು ಅಮಾನತು ಮಾಡಬೇಕು. ಸರ್ಕಲ್ ಒಂಗಲಕುಂಟಿ ಗ್ರಾಮ ಕಾಣದಾಳ ಪ್ರೇಮರಿ ಸಾಲಿರಿ ಸ್ಟೂರಿಗೆ ಕರ್ಕೊಂಬಂದು ಅಮಾಯಕ ಹುಡುಗರನ್ನ, ದಲಿತರ ಹುಡುಗರನ್ನ ಕರ್ಕೊಂಬಂದು 14 ಟೀಚರ್ಸ್ ಬಂದಾರ, 100 ಹುಡುಗರು ಬಂದಾರ. ನಾವು ಅದು ಮಿಕ್ಕಿ ಕೇಳಿವಿ, ಬ್ಯಾಡ್ರಿ ಕರ್ಕೊಂಡು ಹೋಗ್ಬೇಡ್ರಿ, ಅಲ್ಲೇ ಇದಾಗೈತಿ ಈಗ ಹುಡುಗರು ಮುಣಿಗ್ಯಾರ ಅಂದ್ರೆ ಹಂಗೇನು ಮಾಡೋಗಲ್ಲ. 7 ಹುಡುಗರಿಗೆ ಒಂದು ಟೀಚರ್ಸ್ ಬಿಡ್ತೀನೋ ಅಂತ ಕಳಿಸಿ ಹೆಡ್ ಮಾಸ್ಟ್ರು ಕರ್ಕೊಂಬಂದಾನ್ರಿ. ಕರ್ಕೊಂಬಂದು 10 ಫೂಟಿನ ಒಳಗೆ ಬಾಯಿಗೆ ನೂಕಿ ಆಡ್ಕೊಂಡಾರ್ರಿ. ಒಬ್ಬರು ಬಂದು ನಿನ್ನ ಇನ್ಸ್ಪೆಕ್ಷನ್ ಯಾರು ಕೊಡಬೇಡ್ರು. ಯಾರು ಕೇಳಕ್ಕೆ ಹೋದ್ರೆ ಗೌರ್ಮೆಂಟ್ನವ್ರು ಅಡ್ಜಸ್ಟ್ ಹಾಕತ್ತಾರೆ, ದಲಿತರನ್ನ ಒಬ್ಬರು ನೋಡ್ಬೇಡ್ರು. ಈಗ ಅದಕ್ಕೆ ಸಾವಿಗೆ ಯಾರು ಕಾರಣ ಅಂದ್ರೆ ಟೀಚರ್ಸೇ ಕಾರಣ. ಏನಿದ್ರೆ ನಮ್ಮ ಮೇಲೆ ಅವ್ರ ಮೇಲೆ ಕ್ರಮ ತಗೊಂಡ್ರೆ ನಾವು ಇವತ್ತು ಇಲ್ಲೇ ಇರ್ತೀವಿ. ಇಲ್ಲಕ್ರೆ ನಾವು ಮುಂದೆ ಏನಾಗಬೇಕೋ ಆಗಲಿ. ಇಲ್ರಿ ಅವ್ರನ್ನ ಕಳ್ಸ್ರಿ, ಅವ್ರ ಸರ್, ನಾವು ಕೊಪ್ಪಳದವರು ಶಾಲಾ ನಮ್ಮ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ಕಳಿಸಿದ್ವಿ. ಇಲ್ಲಿ ನಮ್ಮ ಮಗ ನಿನ್ನೆ ಅಂದರೆ ಬುಧವಾರ ದಿನ ಶಿಕ್ಷಕರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಮಗು ಸಾವಾಗಿದೆ. ಅದೇನಂತ ಬಂದು ನಾವು ತನಿಖೆ ಮಾಡಿದಾಗ ಪೂರ್ಣ ಪ್ರಮಾಣದಲ್ಲಿ ಇವ್ರ ನಿರ್ಲಕ್ಷ್ಯತೆಯೇ ಕಾರಣ ಅಂತೇಳಿ ನಮ್ಗೆ ಸಂಪೂರ್ಣ ಗೊತ್ತಾಗಿದೆ. ಅವ್ರ ನಿರ್ಲಕ್ಷ್ಯತೆ ಕಾರಣ ಏನಂತಂದರೆ ತಾರತಮ್ಯ, ಟೀಚರ್ಸಲ್ಲೇ ತಾರತಮ್ಯ ಇರೋದ್ರಿಂದ ನಮ್ಮ ಮಗು ಸಾವಾಗಿದೆ. ಹೆಂಗೆ ಅಂತಂದರೆ ಇನ್ನೊಂದು ನಾವು ಆ ಥರ ಘಟನೆ ಸಾವಾಗಿದ್ದಿದೆ ಅಂದರೂ ಕೂಡ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ಟೀಚರ್ಸ್ ಎಷ್ಟರ ಮಟ್ಟಿಗೆ ಇವರು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನು ಇಲ್ಲೇ ತೋರಿಸ್ತೈತಿ. ಹಂಗಾಗಿ ಅವರು ಸರ್ಕಾರನ ಬೇಡ್ಕೊಳ್ಳೋದಷ್ಟೇ, ಅವ್ರನ್ನ ಯಾವುದೇ ರೀತಿ ಎಲ್ಲಿ ಕೆಲಸಕ್ಕೆ ಸೇರಿಸಿದಾಗ ಕೆಲಸದಿಂದ ಅಮಾನತು ಮಾಡಬೇಕು. ಇದೇ ನಮ್ಮ ಕೋರಿಕೆ. ನಮಗೆ ಸಾವಿಗೆ ಒಂದು ಸರಿಯಾದ ರೀತಿ ಸೂಕ್ತ ಪರಿಹಾರ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ. ಸರಿಯಾದ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಈ ಸಾವಿಗೆ ಮೂಲ ಕಾರಣರಾದ ಶಿಕ್ಷಕರು ಎಲ್ಲಿ ತಲೆಮರೆಸಿಕೊಂಡ್ರೆ ನಮಗೆ ಯಾವುದು ಗೊತ್ತಿಲ್ಲ. ಅವ್ರು ಬರೋವರೆಗೂ ನಾವು ನಮ್ಮ ಮಗನ ದೇಹವನ್ನು ಇಲ್ಲಿಂದ ತೆಗೆದುಕೊಳ್ಳುವುದಿಲ್ಲ.